ಶುಭ ವಂದನೆಯನ್ನು ಸಲ್ಲಿಸುತ್ತಾ ಪರಮ ಪೂಜ್ಯ ರಾಮದೇವ ಮಹಾರಾಜರನ್ನ, ಬಾಕ್ಸ್ ಆಚಾರ್ಯವರನ್ನ, ಭಗವನ್ನಾಥ ಗುರೂಜಿಯವರನ್ನ, ಎಲ್ಲ ಯೋಗ ಮುನಿಗಳನ್ನ, ಅಣ್ಣ ಬಸವಣ್ಣವರನ್ನ, ಎಲ್ಲ ಶರಣ ಬಂಧುಗಳನ್ನು ಸ್ಮರಿಸುತ್ತಾ ಇವತ್ತಿನ ಯೋಗವನ್ನು ಪ್ರಾರಂಭ. ಎಲ್ಲರಿಗೂ ಹೊಸ ವರ್ಷದ 2026ನೇ ಹೊಸ ವರ್ಷದ ಶುಭಾಶಯಗಳನ್ನು ಸಲ್ಲಿಸುತ್ತಾ, ಹೊಸ ವರ್ಷವು ನಮ್ಮೆಲ್ಲರಿಗೆ ನೆಮ್ಮದಿಯನ್ನು ತರಲಿ, ಆನಂದ ಆಗಿರಲಿ, ಎಲ್ಲರೂ ಖುಷಿಯಾಗಿರಲಿ. ಎಲ್ಲರೂ 2025ನೇ ಹೊಸ ವರ್ಷದ ಆಚರಣೆಯನ್ನು ಮಾಡಿದ್ದೀರಿ. ಆದರೆ ಹೊಸ ವರ್ಷವು ಯೋಗದಿಂದ ಪ್ರಾರಂಭ ಆಗಬೇಕು. ನಮ್ಮ ಭಾರತ ದೇಶದ ಪರಂಪರೆ, ಸಂಸ್ಕೃತಿ, ಧರ್ಮ ಸನಾತನವಾದದ್ದು. ಅಂಥ ಧರ್ಮವನ್ನು, ಪರಂಪರೆಯನ್ನು, ಯೋಗಮಯ ಭಾರತ ದೇಶವನ್ನು ನಾವೆಲ್ಲರೂ ಕಾಪಾಡಿಕೊಳ್ಳಬೇಕಾಗಿದೆ. ನಾವೆಲ್ಲರೂ ಚೆನ್ನಾಗಿರಬೇಕಾಗಿದೆ. ಅನೇಕ ಬಂಧನಗಳಲ್ಲಿ ನಾವೆಲ್ಲ ತೊಡಗಿಕೊಂಡಿದ್ದೇವೆ. ಅಂಥ ಬಂಧನವನ್ನು ನಿವಾರಣೆ ಮಾಡಿ ಹೊಸ ವರ್ಷವನ್ನು ಪ್ರಾರಂಭ ಮಾಡೋಣ. ಅದು ಯೋಗದಿಂದ ಪ್ರಾರಂಭ ಆಗಲಿ. ನಾವೆಲ್ಲರೂ ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕು. ಆರೋಗ್ಯವೇ ನಮ್ಮ ಸಂಪತ್ತು. ಸಾಕಷ್ಟು ಆಸ್ತಿ ಗಳಿಸಿದ್ರೆ ಏನು ಉಪಯೋಗ ಇಲ್ಲ. ಆದರೆ ಆರೋಗ್ಯ ಚೆನ್ನಾಗಿರಲಿಲ್ಲ ಅಂದರೆ ಸಕ್ಕರೆ ಕಾಯಿಲೆ ಬಂದರೆ ಸಕ್ಕರೆ ತಿನ್ನಂಗಿಲ್ಲ, ಹೋಳಿಗೆ ತಿನ್ನಂಗಿಲ್ಲ, ತಿನ್ನಂಗಿಲ್ಲ. ಹಾಗೆ ನಾವೆಲ್ಲರೂ ಚೆನ್ನಾಗಿರ್ಬೇಕಂತಂದರೆ ನಮ್ಮ ಶರೀರವನ್ನು ಚೆನ್ನಾಗಿಟ್ಕೊಳ್ಬೇಕು. ಎಲ್ಲರೂ ಆನಂದವಾಗಿರಬೇಕು. ಎಲ್ಲರೂ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಅಂಥ ಯೋಗವನ್ನು, ಪರಂಪರೆಯನ್ನು ನಾವೆಲ್ಲ ಉಳಿಸಿಕೊಳ್ಳೋಣ, ಬೆಳೆಸಿಕೊಳ್ಳೋಣ, ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ನಾವೆಲ್ಲ ಯೋಗ ಸಾಧಕರಾಗೋಣ ಅಂತೇಳಿ ಇವತ್ತಿನ ಓಂಕಾರವನ್ನು ಪ್ರಾರಂಭ ಮಾಡೋಣ. ಹೆಸರನ್ನು ತೆಗೆದುಕೊಳ್ಳಿ. ಗಂಟುರಿ ನೇರವಾಗಿರಬೇಕು, ಕುತ್ತಿಗೆ ನೇರವಾಗಿರಬೇಕು. ನಿಮಗೆ ಯಾವ ಆಸನದಲ್ಲಿ, ಸುಖಾಸನ, ಪದ್ಮಾಸನ, ನೀವು ವಜ್ರಾಸನ, ನೀವು ಯಾವ ಆಸನದಲ್ಲಿ ಕೂತ್ಕೊಳ್ಬೇಕು ಆ ಆಸನದಲ್ಲಿ ಕೂತ್ಕೊಳ್ಳಿ.
ನೋಡಿ ಕಡಿಮೆಗಾಡಿಸಿ ಈಗ ಸ್ವಲ್ಪ ಜಾಗಿಂಗ್ ಅನ್ನು ಮಾಡೋಣ. ಜಾಗಿಂಗ್ ಆದ ನಂತರ ಮತ್ತೆ ನಾವು ಯಾವ ರೋಗಕ್ಕೆ ಯಾವ ಆಸನಗಳನ್ನು ಮಾಡಬೇಕು ಯಾವುದು ಅನ್ನೋದನ್ನು ಕಲಿಯೋಣ. ಇವತ್ತು ಸ್ವಲ್ಪ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯವನ್ನು ತಿಳಿಸುತ್ತಾ ಈಗ ನಾವು ಇವತ್ತಿನ ಯೋಗವನ್ನು ಯೋಗ ಫಾರ್ ಸಿರೋಸಿಸ್ ಅಂದರೆ ಯಕೃತ್ತಿನ ಕಾಯಿಲೆಗೆ ಯಾವ ಆಸನಗಳನ್ನು ಮಾಡಬೇಕು, ಅದರ ಲಕ್ಷಣಗಳೇನು, ಅದರ ಸಿಂಟಮ್ಸ್ ಏನು, ಅದು ಹೇಗೆ ನಿವಾರಣೆ ಮಾಡ್ಕೋಬೇಕು ಅನ್ನೋದನ್ನು ಇವತ್ತು
ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನಾವು ಇಲ್ಲಿಯವರೆಗೆ ಯೋಗ ಫಾರ್ ಥೈರಾಯ್ಡ್, ಯೋಗ ಫಾರ್ ವೇಟ್ ಲಾಸ್, ಯೋಗ ಫಾರ್ ಬ್ಯಾಕ್ ಪೇನ್, ಯೋಗ ಫಾರ್ ಗ್ಯಾಸ್ ಪ್ರಾಬ್ಲಮ್, ಯೋಗ ಫಾರ್ ಶುಗರ್, ಯೋಗ ಫಾರ್ ಮೈಗ್ರೇನ್ಸ್, ಯೋಗ ಫಾರ್ ಕಿಡ್ನಿ ಸ್ಟೋನ್ಸ್, ಯೋಗ ಫಾರ್ ಹಾರ್ಟ್, ಯೋಗ ಫಾರ್ ಕ್ಯಾನ್ಸರ್, ಯೋಗ ಫಾರ್ ಅಸ್ತಮಾ, ಯೋಗ ಫಾರ್ ಶಿಯಾಟಿಕಾ, ಯೋಗ ಫಾರ್ ಟ್ಯೂರಿಕ್ಯುಲೋಸಿಸ್ ಟಿಬಿ, ಯೋಗ ಫಾರ್ ಸ್ಟ್ರೋಕ್ಸ್, ಮೆದುಳಿಗೆ ರಕ್ತ ನಿಂತು ಹೋದಾಗ ಯಾವ ಆಸನಗಳನ್ನು ಮಾಡಬೇಕು, ಯೋಗ ಫಾರ್ ಪಾರ್ಕಿನ್ಸನ್ ನರಮಂಡಲದ ಕಾಯಿಲೆ, ಯೋಗ ಫಾರ್ ಕಾನ್ಸ್ಟಿಪ್ಷನ್ ಅಂದರೆ ಮಲಬದ್ಧತೆ, ಯೋಗ ಫಾರ್ ಸಿರೋಸಿಸ್ ಮತ್ತು ಯಕೃತ್ತಿನ ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಇಷ್ಟು ನಾವು ಸುಮಾರು 15 ರೋಗಗಳ ಕುರಿತು ನಮ್ಮ ಯೂಟ್ಯೂಬ್ ಯೋಗ SKH ಅಥಣಿಯಲ್ಲಿರುವ ಅಥಣಿಯ ಹೆಸರಿನಲ್ಲಿ ಯೋಗ SKH ಅಥಣಿ ಯೂಟ್ಯೂಬ್ದಲ್ಲಿ ನೀವು ಈ 15 ಆಸನಗಳ ರೋಗಗಳ ಕುರಿತು ಅಂದರೆ ಯಾವ್ಯಾವ ರೋಗ ಆಸನಗಳನ್ನು ಮಾಡಬೇಕು ಅನ್ನೋದನ್ನು ಸರಿಯಾಗಿ ನಾವು ಯೂಟ್ಯೂಬ್ನಲ್ಲಿ ನೀವು ತಿಳ್ಕೋಬಹುದು. ಇವತ್ತು ಯೋಗ ಫಾರ್ ಸಿರೋಸಿಸ್ ಅಂದರೆ ಯಕೃತ್ತಿನ ಸಿರೋಸಿಸ್, ಯಕೃತ್ತಿನ ಕಾಯಿಲೆ ಅದು ಯಾಕೆ ಬರ್ತದೆ? ಇದು ಯಕೃತ್ತಿಗೆ ಹಾನಿಯಾದಾಗ ಅಥವಾ ಉರಿಯೂತ ಉಂಟಾಗುವ ಒಂದು ಸ್ಥಿತಿಯಾಗಿದ್ದು, ಇದರಲ್ಲಿ ಯಕೃತ್ತಿನಲ್ಲಿ ಬೊಕ್ಕೆಯನ್ನು ಉಂಟು ಮಾಡುವ ಗಂಟುಗಳು ರಚನೆಯಾಗುತ್ತವೆ. ಸಿರೋಸಿಸ್ ಅಂದರೆ ಯಕೃತ್ತಿಗೆ ಹಾನಿ ಉಂಟಾಗಿ ಅದು ಗಟ್ಟಿಯಾದ ಗಾಯದ ಅಂಗಾಂಶದಿಂದ ಬದಲಾಗುವುದಾಗಿದೆ. ಇದರಿಂದ ಯಕೃತ್ತು ತನ್ನ ಕೆಲಸವನ್ನು ಸರಿಯಾಗಿ ಮಾಡಲು ಸಾಧ್ಯವಾಗುವುದಿಲ್ಲ. ಇದು ದೀರ್ಘಕಾಲದ ಕಾಯಿಲೆಯಾಗಿದ್ದು ಕಾಲಾಂತರದಲ್ಲಿ ಯಕೃತ್ತಿನ ಹಾನಿ ಹೆಚ್ಚಾಗುತ್ತಾ ಹೋಗುತ್ತದೆ. ಸಿರೋಸಿಸ್ಸಿನ ಮುಖ್ಯ ಅಂಶಗಳು, ಕಾರಣಗಳು: ಆಲ್ಕೋಹಾಲ್ ಸರಿ ಅಂತ ಏನು ಕುಡಿತಿರಲ್ಲ, ಅಂತ ಆಲ್ಕೋಹಾಲಿನ ಬಳಕೆಯಿಂದ, ಹೆಪಟೈಟಿಸ್ ಅಂತ ಸೋಂಕುಗಳಿಂದ ಅಥವಾ ಇತರ ಅನೇಕ ಕಾಯಿಲೆಗಳಿಂದ ಯಕೃತ್ತಿಗೆ ಗಾಯವಾದಾಗ ಇದು ಉಂಟಾಗುತ್ತದೆ. ರೋಗ ಲಕ್ಷಣಗಳೇನು? ಆಯಾಸಕತೆ, ಹಸಿವಿನ ಕೊರತೆ. ಇದರ ಕಾರಣಗಳೇನು? ಇದನ್ನ ಲಕ್ಷಣಗಳೇನು? ಇದು ಬಂದ ನಂತರ ಏನೇನು ನಮ್ಗೆ ಅನಿಸ್ತದ ಅನ್ನೋದನ್ನು ತಿಳ್ಕೋಬೇಕು. ಆಯಾಸಕತೆ, ಹಸಿವಿನ ಕೊರತೆ ಆಕತಿ, ವಾಕರಿಕೆ ಆದಾಗತಿ, ಕಾಮಾಲೆ, ಚರ್ಮ ಹಳದಿಯಾಗುವುದು, ಹೊಟ್ಟೆ ಮತ್ತು ಕಾಲುಗಳು ಊತನ ಬೈತಾವೆ ಮತ್ತು ಗೊಂದಲ, ಮನುಷ್ಯನಿಗೆ ಯಾವತ್ತೂ ಗೊಂದಲ ಇರ್ತದೆ. ಇವುಗಳ ಕೆಲವು ಸಾಮಾನ್ಯ ಲಕ್ಷಣಗಳ ಪರಿಣಾಮ. ಇದರಿಂದ ಏನೇನು ನಮ್ಮ ಪರಿಣಾಮ ಆಗ್ತದೆ ಶರೀರದ ಮೇಲೆ ಅಂದರೆ, ಸಿರೋಸಿಸ್ ಗಂಭೀರವಾದ ಸ್ಥಿತಿಯಾಗಿದೆ. ಇದು ಗಂಭೀರವಾದಂಥ ಕಾಯಿಲೆ. ಚಿಕಿತ್ಸೆ ನೀಡದಿದ್ದರೆ ಯಕೃತ್ತು ಸಂಪೂರ್ಣವಾಗಿ ವಿಫಲಗೊಳ್ಳುವುದು. ಆದಾಗ್ಯೂ ಸರಿಯಾದ ಚಿಕಿತ್ಸೆಯೊಂದಿಗೆ ಅನೇಕ ಜನರು ವರ್ಷಗಳ ಕಾಲ ಬದುಕಬಹುದು. ಈ ಚಿಕಿತ್ಸೆಯನ್ನು ಪಡ್ಕೊಂಡ್ರೆ ನೀವು ಬದುಕಬಹುದು. ಸಿರೋಸಿಸ್ಗೆ ಕಾರಣವಾದ ಸಮಸ್ಯೆಯನ್ನು ತಡೆಯುವುದು ಮುಖ್ಯ. ಇದಕ್ಕೆ ಆಲ್ಕೋಹಾಲ್ ನಿಲ್ಲಿಸುವುದು, ಸೆರೆ ಕುಡಿಯೋರು ಮೊದಲು ನಿಲ್ಲಿಸಬೇಕು. ಹೆಪಟೈಟಿಸ್ನಲ್ಲಿ ಚಿಕಿತ್ಸೆ ನೀಡುವುದು ಮತ್ತು ಬೊಜ್ಜು ನೋಡಿದಕ್ಕೆ ಬೊಜ್ಜು ಇದರಿಂದ ಏನು ಬೊಜ್ಜು ಮಧುಮೇಹ ಆಗುತ್ತೆ, ಸಕ್ಕರೆ ಕಾಯಿಲೆಗಳು ಬರ್ತವೆ, ರಕ್ತದೊತ್ತಡ ನಿಯಂತ್ರಿಸುವುದು ಇವುಗಳನ್ನು ಒಳಗೊಂಡಿರ್ತದೆ. ನೋಡಿ ಬದುಕಪ್ಪ ಅಂತಂದ್ರೆ ಬೊಜ್ಜನ್ನು ಕಡಿಮೆ ಮಾಡ್ಕೋಬೇಕು, ಮಧುಮೇಹ ಕಡಿಮೆ ಮಾಡ್ಕೋಬೇಕು, ರಕ್ತದೊತ್ತಡ ನಿಯಂತ್ರಿಸುವುದು ಇವುಗಳನ್ನು ಒಳಗೊಂಡಿರುತ್ತದೆ. ಲಿವರ್ ಸಿರೋಸಿಸ್ಗಾಗಿ ಯೋಗವು ಯಕೃತ್ತನ್ನು ನೋಡಿ ಸಿರೋಸಿಸ್ಗಾಗಿ ಏನು ಮಾಡಿದ್ರೆ ಯೋಗವನ್ನು ಯಕೃತ್ತನ್ನು ಉತ್ತೇಜಿಸಲು ಮತ್ತು ವಿಷವನ್ನು ಹೊರಗೆ ಹಾಕಲು ಸಹಾಯ ಮಾಡುತ್ತದೆ. ಯೋಗಾಸನಗಳಲ್ಲಿ ಗೋಮುಖಾಸನ ಬಹಳ ಶ್ರೇಷ್ಠವಾದದ್ದು. ಯಕೃತ್ತು ಸಿರೋಸಿಸ್ ಆದಾಗ ಏನು ಮಾಡಬೇಕು? ಗೋಮುಖಾಸನ, ಮತ್ಸ್ಯಾಸನ, ಧನುರಾಸನ ಸೇರಿವೆ. ಯಾವುದೇ ಹೊಸ ಯೋಗವನ್ನು ಪ್ರಾರಂಭಿಸುವ ಮೊದಲು ಮಾಡಬೇಕಾದ ವೈದ್ಯರನ್ನು ಸಂಪರ್ಕಿಸಿ ಮತ್ತು ಸೂಕ್ತವಾದ ಮಾರ್ಪಾಡುಗಳು ಸುರಕ್ಷತೆಗಾಗಿ ವೃತ್ತಿಪರರೊಂದಿಗೆ ಸಮಾಲೋಚನೆ ಯೋಗ ಗುರುಗಳನ್ನು ಸಂಪರ್ಕಿಸಿ ನೀವು ಯೋಗಾಸನಗಳನ್ನು ಮಾಡಬೇಕಾಗುತ್ತೆ. ಗೋಮುಖಾಸನ ಇದು ಯಕೃತ್ತನ ಶಕ್ತಿಯುತಗೊಳಿಸುತ್ತದೆ.
ಮತ್ತು ರಕ್ತ ಹರಿವನ್ನು ಸುಧಾರಿಸುತ್ತದೆ. ಇದರಿಂದ ಈ ದೇಹದಿಂದ ವಿಷವನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ಮತ್ಸ್ಯಾಸನ. ಈ ಆಸನವು ಯಕೃತ್ತನ್ನು ಉತ್ತೇಜಿಸುತ್ತದೆ ಮತ್ತು ಕಿಬ್ಬೊಟ್ಟೆಯ ಪ್ರದೇಶದಲ್ಲಿರುವ ಕಿಬ್ಬೊಟ್ಟೆಗಳನ್ನು ವಿಸ್ತರಿಸುವ ಮೂಲಕ ಯಕೃತ್ತನ್ನು ನಿರ್ವಿಷಗೊಳಿಸುತ್ತದೆ, ಸಹಾಯ ಮಾಡುತ್ತದೆ. ಧನುರಾಸನ. ಇದು ಯಕೃತ್ತಿನ ಆರೋಗ್ಯಕ್ಕೆ ಉತ್ತಮವಾದ ಆಸನಗಳಲ್ಲಿ ಒಂದಾಗಿದೆ. ಮುಖ್ಯವಾದ ಸೂಚನೆಗಳು: ಯಾವುದೇ ಸಂಯೋಗ ಅಭ್ಯಾಸವನ್ನು ಪ್ರಾರಂಭಿಸುವ ಮೊದಲು ವೈದ್ಯರನ್ನು ಸಂಪರ್ಕಿಸಬೇಕು ಮತ್ತು ಯೋಗ ಗುರುಗಳನ್ನು ಸಂಪರ್ಕಿಸಿ ನೀವು ಆಸನಗಳನ್ನು ಮಾಡಬೇಕು. ಯಾವಾಗಲೂ ಆಸನಗಳನ್ನು ಕಲಿಬೇಕಂತಂದ್ರೆ ಏನು ಮಾಡಬೇಕು? ಗುರುಗಳನ್ನು ಯೋಗ ಗುರುಗಳ ಮೂಲಕನೇ ಕಲಿಬೇಕು. ಪ್ರಾರಂಭಿಸಿ ಯೋಗ ಬೋಲ್ಡರ್ಸ್ಗಳು ಮತ್ತು ಬ್ಲಾಕ್ಗಳು ಪರಿಕರಗಳನ್ನು ಬಳಸುವುದರಿಂದ ಆಸನಗಳಲ್ಲಿ ಸರಿಯಾದ ನಿರ್ವಹಿಸಲು ಸಹಾಯ ಮಾಡುತ್ತದೆ. ನಿಮ್ಮ ದೇಹವನ್ನು ಆಲಿಸಿ ಮತ್ತು ಮಿತಿಗಳನ್ನು ನಿರ್ವಹಿಸಿ, ಅಂದರೆ ನಿಮ್ಮ ದೇಹದ ಶಕ್ತಿಗೆ ಅನುಸಾರವಾಗಿ ಯೋಗಾಸನಗಳನ್ನು ಮಾಡಬೇಕು. ಹೆಚ್ಚಿಗೆ ನೀವು ತ್ರಾಸ ಮಾಡಿಕೊಂಡು ಏನಾರು ಮತ್ತು ನೋವುಗಳನ್ನು ಮಾಡಿಕೊಂಡ್ರೆ ಅಂಥ ಗಾಯ ಭಾಳ ಆದಾಗ ಯಕೃತ್ತನ್ನ ಭಾಳ ಸಂರಕ್ಷಣೆ ಮಾಡಬೇಕಾಗ್ತದೆ. ಇಂಥ ಆಸನಗಳ ಗುರುವಿನ ಮೂಲಕ ಕಲಿಯೋಣ. ಈಗ ಇವತ್ತು ಏನು ಮಾಡೋದು? ಕೆಲವು ನಿಂತು ಮಾಡುವಂಥ ಆಸನಗಳು. ಅದಕ್ಕೆ ತ್ರಿಕೋಣಾಸನ ಮಾಡುವುದು ಮತ್ತು ಚೇರ್ ಪೋಷನ್. ಈ ರೀತಿ ಎದ್ದೆಲ್ಲ ಈಗ ಈ ರೀತಿ ತ್ರಿಕೋಣಾಸನ. ಈ ರೀತಿ ಕಾಲುಗಳನ್ನು ಮಾಡೋದು. ಬಲಗಾಲನ್ನು ಈ ರೀತಿ ತಿರುಗಿಸಿ ಕೈಗಳನ್ನು ಈ ರೀತಿ ಮಾಡೋದು. ಇಲ್ಲಿ ಇಟ್ಕೋಬೋದು, ಕೈಗಳನ್ನು ಇದು ತ್ರಿಕೋಣಾಸನ. ಈ ರೀತಿ ಯಕೃತ್ತಿಗಾದಾಗ ನಮಗೆ ಎಷ್ಟು ಬೇಕಷ್ಟೇ ಏನು ಮಾಡಬೇಕು. ಇದು ಈ ರೀತಿ. ಮತ್ತು ಆಸನಗಳನ್ನು ನಿಧಾನವಾಗಿ ಮಾಡಬೇಕು, ಬಿಡಿ ಮಾಡಬಾರ್ದು ಮತ್ತು ಆ ಸ್ಥಿತಿಯನ್ನು ಹೆಚ್ಚಿಗೆ ನಿಲ್ಲಬೇಕು. ಈ ರೀತಿ ಚೇರ್ ಪೋಷನ್ ಅಂತ. ಈ ರೀತಿ ಕೈಗಳನ್ನು ಮಾಡೋದು, ಈ ರೀತಿ ನಿಧಾನವಾಗಿ ಮಾಡೋದು. ಈ ರೀತಿ ಒಂದು 2 ಸಲ 3 ಸಲ ಈ ರೀತಿ ನಿಲ್ಲೋದು. ಇದು ಚೇರ್ ಪೋಷನ್. ಈಗ ಸಾಕು. 2 ಆಸನಗಳನ್ನು ಈ ಯಕೃತ್ತಿನ ಕಾಯಿಲೆ ಮಾಡುವಾಗ ಸಿರೋಸಿಸ್ದಾಗ ಮಾಡಬಹುದು. ಈಗ ನೆಕ್ಸ್ಟ್ ಯಾವ ಆಸನ ಅಂತಂದ್ರೆ ಪದ್ಮಾಸನ. ಚೇರ್ ಪೋಷನ್ ಅದು. ಈಗ ಪದ್ಮಾಸನ ಅಂತಂದ್ರೆ ಈ ರೀತಿ ಮಾಡಬೇಕು. ನಿಮಗೆ ಬರ್ತಿದ್ರೆ ಮಾಡಬಹುದು, ಬರಲಿದ್ರು ಈ ರೀತಿ ಪದ್ಮಾಸನದಲ್ಲಿ ಕೂತ್ಕೊಳ್ಳೋದು. ಇಲ್ಲಪ್ಪ ಅಂತಂದ್ರೆ ಬರಲಿಲ್ಲ ಅಂದ್ರೆ ಏನು ಮಾಡಬೇಕು? ಕಾಲನ್ನು ಈ ರೀತಿ ತಗೋದು, ಇದನ್ನು ಇಲ್ಲಿ ತಗೋದು, ಇಷ್ಟು ಮಾಡಿ. ಇದು ಸುಖಾಸನದಲ್ಲಿ ಬರ್ತದೆ. ಈ ರೀತಿ ಸಿದ್ಧಾಸನ, ಸುಖಾಸನದಲ್ಲಿ ನೀವು ಕುಳಿತುಕೊಳ್ಳಬಹುದು. ಈಗ ಉದ್ವಮುಖ ಸಿಂಹಾಸನ, ಗೋಮುಖಾಸನ. ಗೋಮುಖಾಸನ ಅಂತಂದ್ರೆ ಈ ರೀತಿ ಕೈಗಳನ್ನು ಕಾಲನ್ನು ಸೀದಾ ಮಾಡ್ಕೋಬೇಕು. ಆಮೇಲೆ ವಜ್ರಾಸನ ಸ್ಥಿತಿ ಬರಬೇಕು. ಈ ರೀತಿ ವಜ್ರಾಸನ ಸ್ಥಿತಿ ಬರಬೇಕು. ಬಂದ ನಂತರ ಈ ರೀತಿ ಕೂತ್ಕೊಳ್ಬೇಕು. ಇದು ವಜ್ರಾಸನ. ಇದು ಒಂದಾಸನ, ವಜ್ರಾಸನ. ಈ ಆಸನ ಗೋಮುಖಾಸನ ಬಹಳ ಶ್ರೇಷ್ಠವಾದದ್ದು. ಈ ಶಿರೋಸಿಸ್ ಆದಾಗೆ ಗೋಮುಖಾಸನ ವಿಷಯವನ್ನು ಹೊರಡಬೇಕು. ಈ ರೀತಿ ಹೊರಗಡೆ ಕೂತ್ಕೊಳ್ಬೇಕು. ಎಡಗೈನ ಸೀದಾ ಈ ರೀತಿ ಮಾಡಬೇಕು. ನೋಡಿ, ಈ ರೀತಿ ಕೂತ್ಕೊಳ್ಳಿ. ಇದು ಗೋಮುಖಾಸನ. ಯಕೃತ್ತಿಗೆ ಮೂಲ ಒಳ್ಳೆಯ ಆಸನ. ನೀವು ಇದನ್ನ ಡೈಲಿ ಮಾಡ್ತಾ ಇದ್ರೆ ಯಾವ ಕಾಯಿಲೆಗಳು ಬರೋಲ್ಲ. ಇವೆಲ್ಲ ನೀವು ಯೋಗವನ್ನು ಮಾಡೋದಕ್ಕೆ ನಿಮ್ಮ ಜೀವನದಲ್ಲಿ ಚೆನ್ನಾಗಿ ಶರೀರವನ್ನು ಇಟ್ಟುಕೊಳ್ಳೋದಂದ್ರೆ ಇವೆಲ್ಲ ರೋಗಗಳು ಬರ್ತಾವೆ. ಈ ರೀತಿ ರಿವರ್ಸ್. ಈ ರೀತಿ ಯಾವ ಕಾಲು ಮೇಲ್ಗಡೆಯಿಂದ ಆ ಕೈಯನ್ನು ಮೇಲ್ಗಡೆ ಎತ್ತಬೇಕು. ಎಡಗಾಲಿನ ಬಲಗಾಲಿನ ಕೂಡಬೇಕು. ಎಡಗಾಲಿ ಈ ರೀತಿ ಇರಬೇಕು. ಈ ರೀತಿ ಇರಬೇಕು. ಇದು ಇದಕ್ಕೆ ಸಪೋರ್ಟ್ ಆಗಿರಬೇಕು. ಯಾವ ಕಾಲದ ಆ ಕೈಯನ್ನು ಮೇಲ್ಗಡೆ ಎತ್ತಬೇಕು. ಈ ರೀತಿ ಮಾಡಬೇಕು. ಇದು ಗೋಮುಖಾಸನ. ಗೋಮುಖಾಸನ ಯಕೃತ್ತಿನ ಕಾಯಿಲೆಗೆ, ಸಿರೋಸಿಸ್ ಕಾಯಿಲೆಗೆ ಇದು ಒಳ್ಳೆಯ ಆಸನ. ಕಣ್ಣು ಮುಚ್ಚಬೇಕು.
ನಮ್ಮ ಶರೀರದಲ್ಲಿರುವ ನರನಾಡಿಗಳ ಬಿಗಿತಗಳನ್ನು ಗಮನಿಸಬೇಕು, ಕಣ್ಣು ಮುಚ್ಚಬೇಕು, ಹೆಚ್ಚೆಚ್ಚಿಗೆ ಆಸನದಲ್ಲಿ ನಿಲ್ಲಬೇಕು. ನಮ್ಮ ನರನಾಡಿಗಳ ಬಿಗಿತಗಳನ್ನು ಗಮನಿಸಬೇಕು. ಹೆಚ್ಚೆಚ್ಚಿಗೆ ನಿಂತ್ಕೊಂಡ್ರೆ ಒಳ್ಳೆಯ ಪರಿಣಾಮ ಕೊಡ್ತದೆ. ಡೈಲಿ ನೀವು ಮಾಡ್ತಾ ಇದ್ರೆ ಯಾವ ಕಾರ್ಯಗಳು ಬರುವುದಿಲ್ಲ. ಒಳ್ಳೆಯ ಆಸನ. ಇದಾದ ನಂತರ ಬತ್ತಪ್ಪ ಅರ್ಧ ಮಚ್ಚಿನ ಗೋಮುಖಾಸನ ಅಥವಾ ಅರ್ಧ ಮಚ್ಚೇಂದ್ರಾಸನ. ಅರ್ಧ ಮಚ್ಚೇಂದ್ರಾಸನ ಅಂತಂದ್ರೆ ಎರಡೂ ಕಾಲುಗಳನ್ನ ಈ ರೀತಿ ನೇರವಾಗಿ ಕೂತ್ಕೊಳ್ಳಿ. ಈ ರೀತಿ ಕೂತ್ಕೊಂಡ್ರೆ ಬಲಗಾಲನ ಈ ರೀತಿ ಮಾಡ್ಕೊಳ್ಳಿ. ಏನು ಮಾಡಬೇಕು? ಬಲಗಾಲನ ಈ ರೀತಿ ತಗೊಳ್ಬೇಕು, ಎಡಗಾಲನ ಈ ತಗೊಳ್ಬೇಕು. ಅರ್ಧ ಮಚ್ಚೇಂದ್ರಾಸನ ಅಂತ. ಅರ್ಧ ಮಚ್ಚೇಂದ್ರಾಸನ ಅಂತಂದ್ರೆ ಮಚ್ಚೇಂದ್ರ ಅಂತೇಳಿ ದೊಡ್ಡ ಮಹಾಋಷಿಗಳು ಬಹಳ ಕಠಿಣ ಆಸನಗಳು ಮಾಡುವಂಥವ್ರು ತಮಿಳುನಾಡು. ಅವರು ಪರಮಾತ್ಮನಿಂದ ಮಹಾದೇವಿ ಪರಮೇಶ್ವರರು ತನ್ನ ಹೆಂಡತಿಗೆ ಯೋಗ ಕಲಿಸುವಾಗ ಆ ಯೋಗವನ್ನು ಕಲಿತಂಥ ಕಠಿಣ ಆಸನಗಳನ್ನು ಮಾಡುವಂಥ ಮಚ್ಚೇಂದ್ರ ಮಹರ್ಷಿಗಳು ಅವರು ಈ ಯೋಗವನ್ನು ಕಠಿಣ ಆಸನಗಳನ್ನು ಮಾಡ್ತಾರೆ. ಅವರ ಹೆಸರಿನ ಮೇಲೆ ಮಚ್ಚೇಂದ್ರಾಸನ ಅಂತ ಹೆಸರಿದ್ದಾರೆ. ಅರ್ಧ ಮಚ್ಚೇಂದ್ರ, ಇದು ಅರ್ಧ ಮಚ್ಚೇಂದ್ರಾಸನ. ಪೂರ್ಣ ಮಚ್ಚೇಂದ್ರಾಸನ ಸ್ವಲ್ಪ ಕಠಿಣ ಅದು, ಅದೇನು ಈಗ ಬೇಡ. ಈಗ ಅರ್ಧ ಮಚ್ಚೇಂದ್ರಾಸನ ಈ ರೀತಿ ಬಲಗಾಲು ಎಡಗಾಲಿನ ನಮ್ಮ ಇಲ್ಲಿ ತಿರುಕ ಇಲ್ಲಿ ಅಥವಾ ಏನೋ ಇಲ್ಲಿ ಈ ಭಾಗ ಕತ್ತಿರಬೇಕು, ಇಲ್ಲಿ ಒತ್ತಬೇಕು. ಒತ್ತಿ ಸ್ವಲ್ಪ ಒತ್ತಿ ಈ ರೀತಿ ಕೈಗಳನ್ನು ಹೋಗಿ ಇದು ಅರ್ಧ ಮಚ್ಚೇಂದ್ರಾಸನ. ಈ ರೀತಿ ಇದನ್ನೇ ರಿವರ್ಸ್ ಮಾಡಿ. ಈಗ ಎಡಗಾಲನ ಬಲ ಕಡೆಗೆ ಹತ್ತಬೇಕು, ಇದು ತಿಗಕ್ಕೆ ಹತ್ತಬೇಕು. ಆಮೇಲೆ ಎಡಗೈಯಿಂದ ಸ್ವಲ್ಪ ಬಲಗೈಯಿಂದ ಬರ್ತದು ಈ ರೀತಿ ತಗೊಳ್ಬೇಕು. ಬರಲಿಲ್ಲ ಅಂದ್ರೆ ಇಷ್ಟ ಹಿಡ್ಕೊಂಡು ಬಿಡಬೇಕು. ಯಾರಿಗೆ ಬರ್ತದೆ ಅವರು ತೆಳದಲ್ಲಿ, ಯಾರಿಗೆ ಹಟ್ಟಿಲ್ಲ, ಯಾರು ಮಜ್ಜು ಇತ್ತಂದ್ರೆ ಅವರು ಸ್ವಲ್ಪ ನಿಧಾನ ಮಾಡಬೇಕು, ಬೇರೆ ಪ್ರಾಕ್ಟೀಸ್ ಮಾಡಬೇಕು. ಈ ರೀತಿ ಅರ್ಧ ಮಚ್ಚೇಂದ್ರಾಸನವನ್ನು ಮಾಡುವುದು. ಈಗ ಪಶ್ಚಿಮೋತ್ತಾಸನ ಅಂತ. ಪಶ್ಚಿಮೋತ್ತಾಸನ ನೆಕ್ಸ್ಟ್ ಯಾವುದು ನೋಡಿ. ಯಾವುದೇ ಗೋಮುಖಾಸನ ಭಾಳ ಒಳ್ಳೆಯದು. ಎರಡನೇದು ಪಶ್ಚಿಮೋತ್ತಾಸನ. ಎರಡು ಆಸನಗಳು ಮಾಡೋದು. ಪಶ್ಚಿಮೋತ್ತಾಸನ ಎರಡೂ ಕೈಗಳನ್ನು ಈ ರೀತಿ ಸ್ವಲ್ಪ ಬೇಕಾದ್ರೆ ಅರ್ಧ ಮಚ್ಚೇಂದ್ರಾಸನವನ್ನು ಈ ರೀತಿ ರೂಢಿ ಮಾಡ್ಕೋಬೇಕು. ಈ ರೀತಿ ಇದಕ್ಕೆ ಪೂರ್ಣ ಪಶ್ಚಿಮೋತ್ತಾಸನ ಅಂತ. ಈ ರೀತಿ ಕೈಗಳನ್ನ ಇಲ್ಲಿ ಲಾಕ್ ಮಾಡ್ಕೋಬೇಕು. ಬೇಕಾದ್ರೆ ರೂಢಿ ಮಾಡ್ಕೋಬೇಕು. ಈ ರೀತಿ ಇದು ಮಾಡುವುದು, ಅಥವಾ ಕೈಗಳನ್ನ ಈ ರೀತಿ ಹೆಬ್ಬಳಗಳನ್ನು ಹಿಡ್ಕೊಂಡು ಈ ರೀತಿ ಸ್ವಲ್ಪ ರೂಢಿಗಳನ್ನು ಈ ರೀತಿ ಮಾಡಬಹುದು. ಇದು ಪಶ್ಚಿಮೋತ್ತಾಸನ. ಪಶ್ಚಿಮೋತ್ತಾಸನ ಅಂದರೆ ಬದ್ಧಕೋಲಾಸನ. ಬದ್ಧಕೋಲಾಸನ ಈ ರೀತಿ ಕೂತ್ಕೊಂಡು ಇದು ಬದ್ಧ ಕೋಲಾಸನ. ಯಕೃತ್ತಿನ ಕಾಯಿಲೆಗೆ ಇದು ಒಳ್ಳೆಯ ಆಸನ. ಇದು ಈ ರೀತಿ ಆಮೇಲೆ ವಜ್ರಾಸನ. ಇದನ್ನ ಮಾಡಿ ತೋರಿಸಿನ ಈ ರೀತಿ ಹಿಂಗಿರಬೇಕು. ಇದು ವಜ್ರಾಸನ. ವಜ್ರಾಸನ ಯಕೃತ ಕಾಯಿಲೆಗೆ ಇದು ಒಳ್ಳೆಯ ಆಸನ. ಇದು ಆ ನಂತರ ವಜ್ರಾಸನ. ಆಮೇಲೆ ಉಷ್ಟ್ರಾಸನ ಮಾಡೋದು. ಉಷ್ಟ್ರಾಸನ ಅಂತಂದ್ರೆ ಈ ರೀತಿ ಏಳು ಪೂರ್ಣ ಉಷ್ಟ್ರಾಸನ ಮಾಡ್ಬೋದು. ಮೊದಲ ಸ್ವಲ್ಪ ಅರ್ಧ ಉಷ್ಟ್ರಾಸನ ಮಾಡೋಣ. ಈ ರೀತಿ ಕೈಗಳು ನೆಲದ ಮೇಲಿರಲಿ. ಇವು ಈ ಭಾಗ ನೇರವಾಗಿರಬೇಕು. ನಡದಿಂದ ಮೇಲಿನ ಭಾಗ ಬಗ್ಗಿಸಬೇಕು. ಇಷ್ಟೇ. ಇದು ಅರ್ಧ ಉಷ್ಟ್ರಾಸನ. ಪೂರ್ಣ ಉಷ್ಟ್ರಾಸನ ಅಂದರೆ
ಬಲಗೈಯನ್ನು ತೆಗೆದುಕೊಂಡು ಬಲಗಾಲಿನ ಬುಡ ಇಟ್ಕೊಂಡು ಇಲ್ಲಿ ಎಡಗೈಯನ್ನು ತೆಗೆದುಕೊಳ್ಳಬಹುದು. ಎರಡು ಸಾಧಾರಣ ಕಾಲುಗಳನ್ನು ಕೂಡಿಸ್ಬೇಕು. ಈ ರೀತಿ ಪೂರ್ಣ ಉಷ್ಟ್ರಾಸನ. ಉಷ್ಟ್ರಾಸನ ಆಗಂತೆ ವಜ್ರಾಸನ, ಉಷ್ಟ್ರಾಸನ, ಭುಜಂಗಾಸನ. ಭುಜಂಗಾಸನ ಅಂತಂದ್ರೆ ಈ ರೀತಿ ನಿಧಾನವಾಗಿ ಈ ರೀತಿ ಮೆಥಡ್ ಪ್ರಕಾರ ಮಾಡಬೇಕು. ಈ ರೀತಿ ಕೈಗಳು ಇಡಬೇಕು. ಭುಜಂಗಾಸನ ಇಷ್ಟು ತೆಗೆದುಕೊಂಡು ನಿಧಾನವಾಗಿ ಮೇಲುಗಡೆ. ಇದು ಭುಜಂಗಾಸನ. ಒಂದೆರಡು ಸಲ ಮತ್ತೆ ಒಂದು ಮತ್ತು ನೀವು ಮಕರಾಸನದಲ್ಲಿ ಮಾಡಿ ಮತ್ತೆ ಹೀಗೂ ಮಾಡಬಹುದು ಮತ್ತು ಸ್ವಲ್ಪ ಇಷ್ಟೇ ಮಾಡಬಹುದು. ಮೊದಲ ಸ್ವಲ್ಪ ಇಷ್ಟೇ ಮಾಡಬೇಕು. ಇಷ್ಟು ಮಾಡಿ ಬರ್ತಾ 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 ನಿಧಾನವಾಗಿ ಈ ರೀತಿ ಭುಜಂಗಾಸನ ಮಾಡಬಹುದು. ಇದು ಭುಜಂಗಾಸನ ಆದಾಗ ಧನುರಾಸನ. ಆಮೇಲೆ ಧನುರಾಸನ. ಧನುರಾಸನ ಅಂತಂದ್ರೆ ಈ ರೀತಿ ಅಂತೆಯನ್ನು ಮಾಡಬೇಕು. ಬಿಲ್ಲು ರಾಮನ ಬಿಲ್ಲು ಧನುರಾಸನ. ಈ ರೀತಿ ಕೈಗಳನ್ನು ಇಟ್ಕೊಳ್ಬೇಕು. ಪೂರ್ಣವಾಗಿ ಎಷ್ಟು ಹೇಳಬೇಕು. ಇದು ಧನುರಾಸನ. ಧನುರಾಸನ ನಂತರ ಮತ್ತೆ ವಿಪರೀತ ಕರಣೆ ಆಸನ ಅಂತ ಹೇಳ್ತಾರೆ. ಆಮೇಲೆ ಮತ್ಸ್ಯಾಸನ. ಮತ್ಸ್ಯಾಸನ ಮಾಡೋಣ. ಹೊಟ್ಟೆಯ ಮೇಲ್ಗಡೆ ಹಾಕಬೇಕು. ಹೊಟ್ಟೆಯ ಮೇಲ್ಗಡೆ ನಂತರ ಈ ರೀತಿ ಮತ್ಸ್ಯ ಕೈಗಳನ್ನು ಆಫ್ ಮಾಡಬೇಕು. ಎರಡು ಪದ್ಮಾಸನದಲ್ಲಿ ಎರಡು ಹಾಕಿ ಈ ರೀತಿ ಹಬ್ಬಳ ಇಟ್ಕೋಬೇಕು. ಈ ರೀತಿ ಕುತ್ತಿಗೆಯನ್ನು ಮೇಲೆ ಎತ್ತಬೇಕು. ಇದು ಮತ್ಸ್ಯಾಸನ. ಈ ರೀತಿ ಮತ್ಸ್ಯಾಸನ ಮಾಡಬಹುದು. ಆನಂತರ ಮತ್ತೆ ಸೇತುಬಂಧಾಸನ. ಅಷ್ಟೇ ಈ ರೀತಿ ಎರಡೂ ಇರಬೇಕು. ಈ ರೀತಿ ಆಮೇಲೆ ಎರಡೂ ಕೈಗಳನ್ನ ಕೆಳಗಡೆ ನಡೆದ ಕೆಳಗಡೆ ಈ ರೀತಿ ನಮಗೆ ಎಷ್ಟು ಸಾಧ್ಯ ಶಕ್ತಿ ಅನುಸಾರ ಈ ಸೇತುಬಂಧಾಸನ ಮಾಡಬಹುದು. ಇಷ್ಟು ಸುಮಾರು ಒಂದು 5 ಆಸನಗಳನ್ನು ಮಾಡಿದ್ರು ಸಾಕು. ನಾನು ಹೆಚ್ಚಿನ ಆಸನಗಳನ್ನು ಮಾಡಿ ತೋರಿಸಿದ್ದೀನಿ. ಆದರೆ ನಿಮಗೆ ಯಾವ ಆಸನಗಳು ಬರುತ್ತವೆ ಅವುಗಳನ್ನು ಮಾಡಿ. ಈ ಆಸನಗಳನ್ನು ಏನೇನಂತಂದ್ರೆ ಇನ್ನೊಂದು ತಿಳ್ಕೊಳ್ಳೋಣ. ಯೋಗ ಫಾರ್ ಶಿರೋಸಿಸ್, ಯಕೃತ್ತಿನ ಕಾಯಿಲೆಗೆ ಯಾವ ಆಸನಗಳನ್ನು ಮಾಡುವುದರಿಂದ ನಿವಾರಣೆ ಆಗ್ತದೆ ಅಥವಾ ಆಗಿರ್ತಂದ್ರೆ ಯಕೃತ್ತಿನ ಕಾಯಿಲೆ ಬಂದಿರ್ತಂದ್ರೆ ಈ ವೈದ್ಯರ ಮತ್ತು ಒಬ್ಬ ಯೋಗ ಗುರುಗಳ ಶಿಕ್ಷಕರ ಅನುಮತಿಯನ್ನು ಅವರ ಸಾನ್ನಿಧ್ಯದಲ್ಲಿ ಅಥವಾ ಅವರ ಒಂದು ಅವರನ್ನು ಕೇಳಿಕೊಂಡು ತಾವು ಮಾಡಬೇಕು. ಏನೇನು ತ್ರಿಕೋಣಾಸನ, ಚೇರ್ ಪೋಸ್, ಪದ್ಮಾಸನ, ಉದ್ದಮುಖ ಶವಾಸನ, ಗೋಮುಖಾಸನ, ಅರ್ಧಮಚ್ಛೇಂದ್ರಾಸನ, ಪಶ್ಚಿಮೋತ್ತಾಸನ, ಬದ್ಧ ಕೋನಾಸನ, ವಜ್ರಾಸನ, ಉಷ್ಟ್ರಾಸನ, ಭುಜಂಗಾಸನ, ಧನುರಾಸನ, ವಿಪರೀತ ಕರಣಿ ಆಸನ ಮಾಡಬಹುದು. ನಿಮ್ಗೆ ಎಲ್ಲ ಬಿಡಬಹುದು. ನಾನು ನಿಮ್ಗೆ ಹೇಳಿದೆ. ಯಾಕಂತಂದ್ರೆ ಬಹಳಷ್ಟು ಮಂದಿ ಅದನ್ನು ಮಾಡೋದಿಲ್ಲ. ಮತ್ಸ್ಯಾಸನ ಮತ್ತು ಸೇತುಬಂಧಾಸನ ಇಷ್ಟು ಆಸನಗಳನ್ನು
ನೀವು ಮಾಡಿದ್ರೆ ಅಥವಾ ಸಾಕು. ಅಂದರೆ 5 ಆಸನಗಳನ್ನು ಮಾಡಿದರೂ ನಿಮ್ಗೆ ವಿಪರೀತ ಕರಣೆ ಬರೋದು ಅವುಗಳು ಬಂದಿರ್ತಂದ್ರೆ ಪೂರ್ಣವಾಗಿ ನಿವಾರಣೆ ಆಗ್ತದೆ. ಅಥವಾ ಅದು ನೀವು ಮಾಡ್ತಾ ಇದ್ದಂದ್ರೆ ಈ ಆಸನ ಡೈಲಿ ಮಾಡ್ತಾ ಇದ್ದಂದ್ರೆ ವಿಪರೀತ ಕರಣೆ ಅದಕ್ಕೆ ಶಿರೋಸಿಸ್ ರೋಗ ಬರೋದಿಲ್ಲ. ಇನ್ನೇ ಈಗ ನಾವೆಲ್ಲರೂ ಬ್ರಾಹ್ಮಣಿಯನ್ನು ಮಾಡೋಣ. ಈಗ ಶಾಂತಿಯ ಮಂತ್ರದೊಂದಿಗೆ ನಾವು ಈಗ ಹೇಳಿ ಮುಗಿಸೋಣ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಮತ್ತೊಮ್ಮೆ ಯೋಗ ಪರಂಪರೆಯನ್ನು, ನಮ್ಮ ಸನಾತನ ಧರ್ಮವನ್ನು ಕಾಪಾಡುತ್ತಾ ನಾವೆಲ್ಲರೂ ಹೊಸ ವರ್ಷದ ಯೋಗದೊಂದಿಗೆ ಪ್ರಾರಂಭ ಮಾಡೋಣ. ಇವತ್ತು ನಾವು ಯೋಗ ಫಾರ್ ಸಿರೋಸಿಸ್, ಯಕೃತ್ತಿನ ಕಾಯಿಲೆ ಬಗ್ಗೆ ಕಲಿತ್ಕೊಂಡು ಮತ್ತೆ ನಾಳೆ ಹೊಸ ಏನು ಕಲಿಯೋಣ. ನಾಳೆ ಯೋಗ ಫಾರ್ ಕಾರ್ಡಿಯಾಲಜಿಸ್ಟಲ್, ಹೃದಯ ರಕ್ತನಾಳದ ಕಾಯಿಲೆ, ಅದಕ್ಕೆ ಕಾರ್ಡಿಯೋವಾಸ್ಕುಲರ್ ಅಂತ. ಕಾರ್ಡಿಯೋವಾಸ್ಕುಲರ್ ಕಾಯಿಲೆ ಅಂದ್ರೆ ಹೃದಯ ರಕ್ತನಾಳದ ಕಾಯಿಲೆ. ಹೃದಯಕ್ಕೆ ರಕ್ತನಾಳ ಏನು ತೊಂದರೆಗಳಾಗ್ತಾವ ಅಂತ ಅದಕ್ಕೆ ಯೋಗ ಫಾರ್ ಕಾರ್ಡಿಯೋವಾಸ್ಕುಲರ್ ಅನ್ನುವಂಥ ರೋಗವನ್ನು ನಿವಾರಣೆ ಮಾಡುವಂಥ ಆಸನಗಳು ಯಾವುವು ಅನ್ನೋದನ್ನು ನಾಳೆ 6:30 ಗಂಟೆಗೆ ತಾವೆಲ್ಲ ಭಾಗಿಯಾಗಿ ಈ ರೋಗದಿಂದ ನರಳುವವರಿಗೆ ತಿಳಿಸಿ ಲೈಕ್ ಮಾಡಲು ಹೇಳಿ, ಅವರಿಗೆ ಈ ಯೋಗದಲ್ಲಿ ಭಾಗವಹಿಸಲು ತಿಳಿಸಿ ತಾವೆಲ್ಲ
ತಿಳಿಸಿದರೆ ನಿಮಗೆ ಉಪಕಾರವಾಗುವುದು, ಲಾಭ ಸಿಗುವುದು ಅಂತ ನಾವೆಲ್ಲ ಯೋಗ